ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಮಾಜಿ ಮಿನಿಸ್ಟರ್ ಆದ ಶಾಲಾ ಮಹೇಶ್ ಅಣ್ಣವರೇ, ಅಶ್ವಿನ್ ಕುಮಾರ್ ಅವರೇ, ಮಂಜೇಗೌಡ್ರೆ, ನಮ್ಮ ಮಂಜಣ್ಣವರೇ, ಲಿಂಗಪ್ಪನವರೇ, ಎಲ್ಲ ಧನ್ಯವಾದ. ಇವತ್ತು ರಾಜಕಾರಣ ಎಲ್ಲರೂ ಮಾಡ್ತಾ ಇದ್ದಾರೆ. ಗೌರವದಲ್ಲಿ ಮಾತಾಡಬೇಕು, ಯಾವುದೇ ರಾಜಕಾರಣ ಮಾಡಿ. ಇವತ್ತು ನಮ್ಮ ನಾಯಕರಾದ ಕುಮಾರಣ್ಣವ್ರ ಮಗ 75 ಕ್ಷೇತ್ರಗಳನ್ನು ಇವತ್ತು ಜನರೊಂದಿಗೆ ಜನತಾದಳವ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಿಯವರ ಮೊಮ್ಮಗ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸುಪುತ್ರರು ಹೌದು. ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ರಾಜಕಾರಣ ಮಾಡ್ತಾ ಇದ್ದೀವಿ. ನಿಖಿಲ್ ಅವರು 5.5 ಲಕ್ಷ ಮತ ತಗೊಂಡಿದ್ದಾರೆ MP ಆಗಿ. ಮತ್ತೆ ಚನ್ನಪಟ್ಟಣದಲ್ಲಿ ನಿಂತು ಒಳ್ಳೆ ಮತ ತಗೊಂಡಿದ್ದಾರೆ. ರಾಮನಗರದಲ್ಲಿ ನಿಂತ್ಕೊಂಡು ಒಳ್ಳೆ ಮತ ತಗೊಂಡಿದ್ದಾರೆ. ಅವ್ರ ಬಗ್ಗೆ ಮೊನ್ನೆ ದಿನ ಉಪಮುಖ್ಯಮಂತ್ರಿಗಳು ಸುಧಾ ಕಂಡಮ್ ಮಾಡವ್ರೆ. ಅವ್ರನ್ನ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ ಮಾತಾಡೋಕೆ. ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವ್ರು ಮಾತಾಡಿರೋದು ಖಂಡನೀಯ. ಅದಾದ ನಂತರ ಲಕ್ಷ್ಮಣ್ಣವರು ಮೊನ್ನೆ ಮಾತಾಡಿದ್ದಾರೆ. ಲಕ್ಷ್ಮಣ್ಣವರು ನನಗೆ ಗೌರವ ಇದೆ ಅವ್ರ ಮೇಲೆ, ಹಿರಿಯವರಿದ್ದಾರೆ. ಯಾಕೆ ಹಿಂಗ್ ಮಾತಾಡ್ತಾರೆ ಅವರು? 2 ಸಾರಿ MLC ಸೋತಿದ್ದಾರೆ, MP ಸೋತಿದ್ದಾರೆ. ಸೋಲು ಗೆಲ್ಲೇಬೇಕು ಯಾರು ಒಬ್ರು. ಈ ರಾಜಕಾರಣ ಯಾವುದು ಶಾಶ್ವತ ಇಲ್ಲ. ಆದ್ರೆ ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡ್ಲಿ. ನಾವೇನ್ ಮೂಗ್ರ? ಜನತಾದಳದಲ್ಲಿ ಯಾಕೋ ಮಾತಾಡಕ್ ಬರಲ್ವಾ? ಎಲ್ಲರೂ ಮಾತಾಡ್ತಾರೆ. ಗೌರವವಾಗಿ ಮಾತಾಡಿ, ನೀವು ಗೌರವ ಉಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.